ಪಠಾಣ್ ಯಾಸಿರ್ ಅಹಮದ್ ಖಾನ್. ಅಧ್ಯಕ್ಷರೇ, ಸಚಿವರು ಕೊಟ್ಟಿದ್ದಾರೆ, ಆದರೆ ಈ ಉತ್ತರದಲ್ಲಿ ಯಾವುದೇ ರೀತಿಯ ಬೋಜಾಗಳನ್ನು ಕುಂದಿರಿಸುವ ಮಾಹಿತಿ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ರೈತರಿಗೆ ತಮ್ಮ ಉಪಕಸಬು ಆಗಿ ರೈತರು ಹಿಂದೆ ಕೃಷಿ ಚಟುವಟಿಕೆ ಮಾಡಿ ತಮ್ಮ ಹೊಲದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕೆಂಪು ಇಟ್ಟಂಗಿ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅವ್ರಿಗೆ ಮಾಹಿತಿ ಇಲ್ದಂಗೆ ಮತ್ತಿದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಸುಮಾರು 5 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನು ಪ್ರತಿಯೊಬ್ಬ ರೈತರ ಒಂದು ಪಹಣಿಯಲ್ಲಿ ಕೂರಿಸಿದ್ದಾರೆ. ಅದರಿಂದ ರೈತರಿಗೆ ಯಾವುದೇ ರೀತಿಯ ಸಾಲ ಸಿಗ್ತಾ ಇಲ್ಲ. ರೈತರು ಯಾರಾದರೂ ಜಮೀನು ಮಾರಬೇಕಂತ ಹೇಳಿದ್ರೆ ಜಮೀನು ಮಾರ್ಲಿಕ್ಕೆ ಬರ್ತಾ ಇಲ್ಲ. ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ನನ್ನ ಜಿಲ್ಲಾ KDP ಮೀಟಿಂಗಲ್ಲಿ ನಾನು ಮಾಹಿತಿ ಕೇಳಿದಾಗ ಆದಷ್ಟು ಬೇಗ ಅದನ್ನು ನಾವು ವೇವ್ ಮಾಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೆ 1 ವರ್ಷ ಆದರೂ ಅದನ್ನು ಮಾಡ್ತಾ ಇಲ್ಲ. ರೈತರಿಗೆ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾಂವ್ ಮತ್ತು ಹಾವೇರಿ ರಾಣೆಬೆನ್ನೂರು 3 ತಾಲೂಕಿನಲ್ಲಿ ಸುಮಾರು 10 ಕೋಟಿ ರೂಪಾಯಿ ಫೈನನ್ನು ರೈತರ ಇದಕ್ಕೆ ದಂಡವನ್ನು ಹಾಕಿ ಅವರ ಒಂದು RTCಯಲ್ಲಿ ಅದನ್ನು ಬೋಜಾ ಕೂರಿಸಿರೋದ್ರಿಂದ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ನಾನು ತಮ್ಮ ಮುಖಾಂತರ ಮಾನ್ಯ ಕಂದಾಯ ಸಚಿವರಿಗೆ ಹಾಗೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾದಂಥ ಸಚಿವರನ್ನ ಮನವಿ ಮಾಡ್ತೀನಿ. ರೈತರ ಉಪಕಸಬು ಅದು. ಇವತ್ತು ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಪಹಣಿಗಳಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಬೋಜಾವನ್ನು ಕೂರಿಸಿದ್ರೆ ಅವರಿಗೆ ಬಹಳ ತೊಂದರೆ ಆಗ್ತೈತೆ. ಆದ್ದರಿಂದ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ, ಆದಷ್ಟು ಬೇಗ ಆ ಬೋಜಾವನ್ನು ತಿರುಗುಗೊಳಿಸಿ. ಏನನ್ನು ಗಮನಿಸಲಿದ್ದೀರಿ? ಏನ್ ಸರ್, ವಾಟ್ ಇಸ್ ಯುವರ್ ಇದು ಒಂದ್ ನಿಮಿಷ ಪಠಾಣ್ ಅವರು. ಮಾನ್ಯ ಅಧ್ಯಕ್ಷರೇ, ಬಹಳ ಸ್ಪಷ್ಟವಾಗಿ ಸಚಿವರು ಉತ್ತರ ನೀಡಿದ್ದಾರೆ. ಶಿಗ್ಗಾಂವ ತಾಲೂಕಿನಲ್ಲಿ ಯಾವುದೇ ಪ್ರಾಣಿಗಳಿಗೆ ಅನವಶ್ಯಕ ಬೋಜ ದಾಖಲಾದ ಕುರಿತು ಯಾವ ವರದಿಗಳು ಇಲ್ಲ ಅಂತ ಹೇಳಿದ್ದೇವೆ. ಇಲ್ಲ ಅಧ್ಯಕ್ಷರೇ, ಮಾನ್ಯ ಶಾಸಕರು ಯಾವ್ದಾದ್ರು ಪರ್ಟಿಕ್ಯುಲರ್ ಕೇಸಸ್ ಇರ್ಬೋದು, ಇನ್ಸ್ಟೆನ್ಸಸ್ ಇರ್ಬೋದು, ಅದು ದಾಖಲೆಗಳು ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಮಾಹಿತಿಯನ್ನ ತಲುಪಿಸ ಸರ್. ಈಗಾಗಲೇ ನಾನು ಮಾಡ್ತೀವಿ, ಎಲ್ಲಾ ರೀತಿಯ ದಾಖಲೆಗಳನ್ನು ಕೊಟ್ಟಿದ್ದೇನೆ ಸರ್. ಅದನ್ನು 10 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನು ಒಬ್ಬೊಬ್ಬರ ಬೋಜಾದಲ್ಲಿ ಅವ್ರ ಜಮೀನಿನ ಕಿಮ್ಮತ್ತ 5 ಲಕ್ಷ 10 ಲಕ್ಷ ಇಲ್ಲ, ಅಂತ ಜಮೀನ್ ಮೇಲೆ 20-25 ಲಕ್ಷ ಬೋಜಾ ಕೂರಿಸಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಸಾಲಗಳು ಸಿಗ್ತಾ ಇಲ್ಲ. ಅವ್ರು ಯಾವುದೇ ರೀತಿಯ ಜಮೀನನ್ನು ಬೇರೆಯವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ತಾವುಗಳು ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಪರಿಶೀಲನೆ ಮಾಡಿಬಿಟ್ಟು ಗಣಿ ಮತ್ತು ಸಚಿವರಿಗೆ ಉತ್ತರವನ್ನು ಒದಗಿಸಿಕೊಡ್ತೇವೆ ಅಧ್ಯಕ್ಷ. ಈಗಾಗಲೇ ಅದೆಲ್ಲ ಮಾಹಿತಿ ಆಗಿದೆ ಸರ್, ದಯವಿಟ್ಟು ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಕೊಟ್ಟಿರೋ ಆಧಾರದ ಮೇಲೆ ನಾವು ನೋಡ್ಬಿಟ್ಟು ಉತ್ತರವನ್ನು ಕೊಡಿಸ್ತೇವೆ ಅಧ್ಯಕ್ಷ. ಆಯ್ತು. ನೆಕ್ಸ್ಟ್ KM ಶಿವಲಿಂಗೇಗೌಡರು.